ಸಾರ್ವಜನಿಕರ ಸೇವೆಗೋಸ್ಕರ ಅಂತಾನೆ ಈ ಒಂದು NRR ಯುವ ಬ್ರಿಗೇಡ್ನ ನಾವು ಕಟ್ಟಿರುವಂಥದ್ದು. ಆ ಒಂದು ಬ್ರಿಗೇಡ್ನ ಶಾಖೆನ ನಾವು ಆನೇಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಒಂದು NRR ಯುವ ಬ್ರಿಗೇಡ್ ವತಿಯಿಂದ ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈ NRR ಯುವ ಬ್ರಿಗೇಡ್ ಹೆಸರಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಲೋಕ ಕಲ್ಯಾಣೋತ್ಸವವಾಗಿ ಶನಿವಾರ ಸಂಜೆ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ಆನೇಕಲ್ ಟೌನ್ನಲ್ಲಿರೋ ಎಲ್ಲ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಆನೇಕಲ್ ಪಟ್ಟಣದ ESB ಆಟದ ಮೈದಾನದಲ್ಲಿ NRR ಯುವ ಬ್ರಿಗೇಡ್, SR ಫೌಂಡೇಶನ್ ಮತ್ತು ಯೂರೋ ಕಿಡ್ ಶಾಲೆಯ ವತಿಯಿಂದ ಜುಲೈ 12 ಶನಿವಾರ ಸಂಜೆ 4:30 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಲ್ಯಾಣೋತ್ಸವದ ಪ್ರಯುಕ್ತ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಅಂಗಾಂಗ ದಾನ ಶಿಬಿರ ನಡೆಯಲಿದೆ ಎಂದು ಪುರಸಭಾ ಸದಸ್ಯ ಸುರೇಶ್ ಬಾಬು ತಿಳಿಸಿದರು. ಅವರು ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣೋತ್ಸವ ಮತ್ತು ಅಂಗಾಂಗ ದಾನ ಕಾರ್ಯಕ್ರಮದ ಮಾಹಿತಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಆನೇಕಲ್ ಪಟ್ಟಣದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಆರೋಗ್ಯ ಸ್ನೇಹಿ ಕಾರ್ಯಕ್ರಮ ರೂಪಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಾಗೂ ಅಂಗಾಂಗ ದಾನ ಶಿಬಿರ ಆಯೋಜಿಸಲಾಗಿದೆ. ಇದರಿಂದಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಉಪಯುಕ್ತವಾಗಲಿದೆ. ಕಲ್ಯಾಣೋತ್ಸವದ ಪ್ರಯುಕ್ತ 108 ಮಂದಿ ಮಹಿಳೆಯರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಶ್ರೀವಾರಿ ಫೌಂಡೇಶನ್ ತಂಡದಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜಿಸಲಾಗಿದೆ. ಶ್ರೀವಾರಿ ಫೌಂಡೇಶನ್ನ ವೆಂಕಟೇಶ್ ಮೂರ್ತಿ ಮತ್ತು ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು. ಆನೇಕಲ್ ತಾಲೂಕಿನ ನಮ್ಮ ಸಾರ್ವಜನಿಕರಲ್ಲಿ, ನಮ್ಮ ನಾಗರಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇರೋದು ಏನಂತ ಹೇಳಿದ್ರೆ, 12ನೇ ತಾರೀಕು ಇದೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. NRR ಬ್ರಿಗೇಡ್, ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮ ಬೆಂಗಳೂರಲ್ಲಿ ನಮ್ಮ NR ರಮೇಶ್ ಅವರ ಒಂದು NRR ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ಕಟ್ಟಿದ್ದಾರೆ. ಅದೊಂದು ಸಾರ್ವಜನಿಕರ ಸೇವೆಗೋಸ್ಕರ ಅಂತಲೇ ಈ ಒಂದು NRR ಯುವ ಬ್ರಿಗೇಡ್ನ ನಾವು ಕಟ್ಟಿರುವಂಥದ್ದು. ಆ ಒಂದು ಬ್ರಿಗೇಡ್ನ ಶಾಖೆನ ನಾವು ಆನೇಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು NRR ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಒಂದು NRR ಯುವ ಬ್ರಿಗೇಡ್ ವತಿಯಿಂದ ಬ್ಲಡ್ ಕ್ಯಾಂಪ್, ರಕ್ತದಾನ ಶಿಬಿರವನ್ನು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈ NRR ಯುವ ಬ್ರಿಗೇಡ್ ಹೆಸರಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂಗಾಂಗ ದಾನನ ನಾವೇನು ಕೊಡೋದು ಅಂತ ಹೇಳ್ತೀವಿ. ಸುಮಾರು ನಮ್ಮ ಕರ್ನಾಟಕದಲ್ಲೇ ಒಂದು 30 ಲಕ್ಷ ಜನ ಈಗಾಗಲೇ ನಮಗೆ ಕಾಯ್ತಾ ಇದ್ದಾರೆ, ನಮ್ಗೆ ಅಂಗಾಂಗ ದಾನ ಮಾಡೋಂಥವ್ರು ಬೇಕು ಅಂತ. ಅಂದರೆ ಕಿಡ್ನಿ, ಮೆದುಳು, ಈ ಥರ ಎಲ್ಲ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಕೆಲವು ಸಾರಿ ಆಕ್ಸಿಡೆಂಟ್ ಆದಾಗ, ಮೆದುಳು ನಿಷ್ಕ್ರಿಯ ಆದಾಗ ನಮ್ಮ ಕಿಡ್ನಿ ಮತ್ತು ಆ ಮೆದುಳನ್ನೆಲ್ಲ ತೆಗೆದು ಬೇರೆಯವ್ರು ಕೊಟ್ಟು ಮತ್ತೆ ಒಂದು ಪುನರ್ಜೀವ ಅವ್ರಿಗೆ ಸಿಗುತ್ತೆ. ಆ ರೀತಿಯ ಒಂದು ಕನಸನ್ನ ಈ NRR ಯುವ ಬ್ರಿಗೇಡ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಆನೇಕಲ್ ತಾಲೂಕಲ್ಲಿ ಮಾಡಬೇಕು ಮತ್ತು ಈ NRR ಯುವ ಬ್ರಿಗೇಡ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥಾಪಕರಾದಂಥ ನಮ್ಮ NR ರಮೇಶ್ ಅವರ ಒಂದು ಆಕಾಂಕ್ಷೆಯಂತೆ ಇವತ್ತು ಆನೇಕಲ್ ತಾಲೂಕಲ್ಲಿ ನಾವು NRR ಯುವ ಬ್ರಿಗೇಡ್ ಹೆಸರಲ್ಲಿ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು NRR ಯುವ ಬ್ರಿಗೇಡ್ ಅಂತ ಮಾಡಿರೋವಂಥದ್ದು. ಇದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಂಘಟನೆ ಸರ್. ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಭಕ್ತಾದಿಗಳಿಗೆ ನಾವು VIP ಟಿಕೆಟ್ ಆಗಲಿ ಅಥವಾ ಪಾಸ್ ಮಾಡೋದಾಗಲಿ ಆ ಥರ ಏನಿಲ್ಲ. ಇಲ್ಲಿ ಬರೋವಂಥವ್ರು ಎಲ್ಲರೂ ಭಕ್ತಾದಿಗಳೇ. ಅದಕ್ಕೋಸ್ಕರ ನಾವು ಇದನ್ನು ಯಾವುದೇ ಥರ ನಾವು ಫೀಸ್ ಅಂತಾಗಲಿ, ಟಿಕೆಟ್ ಅನ್ನೋದಾಗಲಿ ಆ ಥರ ಯಾವುದೂ ನಾವು ಮಾಡ್ತಾ ಇಲ್ಲ. ಈಗ ತುಂಬ ಜನಗಳಿಗೆ ಇಲ್ಲಿಂದ ನಾವು ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದ್ರೆ ತುಂಬ ಮಿನಿಮಮ್ ಏನಂದ್ರೆ ಅವ್ರಿಗೆ 2 ದಿವಸ ಆದರೂ ಅವರು ಟ್ರಾವೆಲ್ ಮಾಡಿ ಅವರಿಗೆ ತುಂಬ ಸಾವಿರಾರು ರೂಪಾಯಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಇರುತ್ತೆ. ಮತ್ತು ತಿರುಪತಿಗೆ ಹೋದ ತಕ್ಷಣ ದರ್ಶನ ಆಗೋದಿಲ್ಲ ನಮಗೆ ಅನ್ನೋದೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಮಾಡಿ ತಿರುಪತಿಯಲ್ಲಿ ಏನು ಒಂದು ವೈಕುಂಠ ದ್ವಾರದಲ್ಲಿ ಪ್ರತಿ ವರ್ಷ ಓಪನ್ ಆಗುತ್ತೆ, ಅದೇ ಥರ ನಾವು ಒಂದು ಈಗ ಅಲ್ಲಿ ಮುಂದೆ ನೋಡಿದರೆ ನೀವು ಒಂದು ರಾಜಗೋಪುರ, ಅಲ್ಲಿ ತಿರುಪತಿಯಲ್ಲಿ ಹೇಗೆ ರಾಜಗೋಪುರ ಬಂದಿದೆಯೋ ಅದೇ ಥರ ಒಂದು ರಾಜಗೋಪುರನ ನಾವು ಇಲ್ಲಿ ನಿರ್ಮಾಣ ಮಾಡಿ ಮತ್ತು ದಶಾವತಾರದಲ್ಲಿ 7 ಬಾಗಿಲುಗಳು ಏನಿದೆ ತಿರುಪತಿನಲ್ಲಿ ಅದೇ ಥರ ಇಲ್ಲಿ ನಾವು ಒಂದು ಸೃಷ್ಟಿಯನ್ನು ಮಾಡಿ ಮತ್ತು TTDಯಿಂದ ನಮ್ಮ ಶ್ರೀವಾರಿ ಫೌಂಡೇಶನಿಂದ ಅವರೇ ಬರ್ತಾ ಇದ್ದಾರೆ ಈ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕ್ಕೆ. ತುಂಬ ಅದ್ಭುತವಾಗಿ ನಡೆಸ್ಕೊಡೋಂಥ ಕಾರ್ಯಕ್ರಮ ಆಗಿದೆ. ನಾನು ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೆ ಅಂತ ಹೇಳಿದ್ರೆ
ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು. ಮತ್ತು ಏನು ಬೆಳಿಗ್ಗೆ ನಾವು ರಕ್ತದಾನ ಮತ್ತು ಅಂಗಾಂಗ ದಾನ ಶಿಬಿರವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಯುವಕರು ಇವರೆಲ್ಲ ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇನ್ನಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸರ್, ಕಲ್ಯಾಣೋತ್ಸವ ಸಂಜೆ ಕರೆಕ್ಟಾಗಿ 4:15ಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. 4:15 ಎಲ್ಲ ಶುರು ಮಾಡೋಷ್ಟೊತ್ತಿಗೆ 5:15ಗೆ ಪ್ರಾರಂಭ ಆಗುತ್ತೆ. ರಾತ್ರಿ 9 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದಾದ ನಂತರ ನಾವು ಪ್ರಸಾದ ವಿನಿಯೋಗ, ಲಾಡು ಪ್ರಸಾದ ಮತ್ತು ಪುಳಿಯೋಗರೆ ಅಂತೆಲ್ಲ ಮಾಡಿ ಒಂದು ಫೋಟೋ ಮತ್ತು ಒಂದು ಕಿಟ್ ಮಾಡಿದ್ದೀವಿ. ಬರುವಂಥ ಪ್ರತಿ ಭಕ್ತಾದಿಗಳಿಗೂ ನಾವು ಒಂದು ಅಷ್ಟು ಕೌಂಟ್ರ್ ಮಾಡಿದ್ದೀವಿ. 6 ಕೌಂಟ್ರ್ ಮಾಡಿಕೊಂಡು ಕ್ಯಾಬಿನ್ ಥರ ಮಾಡಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂಡ ಸುಮಾರು 1 ತಿಂಗಳಿಂದ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವೆಲ್ಲನೂ ತಯಾರಿ ಆಗ್ತಾಯಿದ್ದೀವಿ ಸರ್. ಆನೇಕಲ್ ತಾಲೂಕಿನ ಸಾರ್ವಜನಿಕರು, ಸಮಾಜ ಸೇವಕರು, NRR ಯುವ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರು, NR ರಮೇಶ್ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಂಘ ಪರಿವಾರದವರು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಕೇಳ್ಕೊತ, ಮತ್ತು ಇನ್ನೂ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಗೌರವಾಧ್ಯಕ್ಷರಾಗಿ ನಮ್ಮ NR ರಮೇಶ್ ಅವರು ಕರ್ನಾಟಕ ರಾಜ್ಯ ಒಕ್ಕೂಟ ಗೌರವಾಧ್ಯಕ್ಷರಾಗಿ ಕೂಡ ಡಾಕ್ಟರ್ NR ರಮೇಶ್ ಅವರಿದ್ದಾರೆ. ಅವರ ಅಭಿಮಾನಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ನೇತ್ರದಾನನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲೇ ಕೂಡ ನಾವು ನೇತ್ರದಾನ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿರೋದ್ರಿಂದ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಮತ್ತು ನಮ್ಮ ಆನೇಕಲ್ ತಾಲೂಕಿನ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳು ಶ್ರೀ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರಬೇಕು. ಮತ್ತು ನಾವೇನು ಈ ಒಂದು ಸೇವಾ ಕಾರ್ಯ ರಕ್ತದಾನ ಮತ್ತು ಅಂಗಾಂಗ ದಾನ ನೋಂದಣಿ ಶಿಬಿರಕ್ಕೆ ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕು. ಅವರ ಮನೆಯಲ್ಲಿಂದ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೆ ಈ ಒಂದು ಪೂಜೆ ಮುಖಾಂತರ ಸಂಕಲ್ಪವನ್ನು ಮಾಡಿದ್ದೀವಿ. ಆ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ನಾನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವತು ಅಂತೇಳಿ, ಮತ್ತು ನಮ್ಮ NRR ತಂಡದ ಎಲ್ಲ ನಮ್ಮ ಸೇವಕರು ಮತ್ತು ಸದಸ್ಯರು ಎಲ್ಲ ಇದ್ದಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಾವು ಇನ್ನಷ್ಟು ಗಟ್ಟಿಯಾಗಿ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸರ್, ನಾವಿಲ್ಲಿ ಪಕ್ಷಾತೀತವಾಗಿ ಎಲ್ಲರಿಗೂ ನಾವೆಲ್ಲರ ಹತ್ರನೂ ಮಾತಾಡಿದ್ದೀವಿ. ಎಲ್ಲರೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಇಂಥ ವ್ಯಕ್ತಿ ಅಂತ ನಾವು ಯಾರನ್ನೂ ಟಾರ್ಗೆಟ್ ಮಾಡಿ ನೀವು ಬಂದರೆ ಮಾತ್ರ ನಾವು ಕಾರ್ಯಕ್ರಮ ಮಾಡ್ತೀವಿ, ಆ ಥರ ಏನಿಲ್ಲ. ಎಲ್ಲರೂ ನಾವು ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಸರ್. ಅದೇ ರೀತಿ ಈಗ ನಮ್ಮ ಸ್ನೇಹಿತರು ನಾವು ಎಲ್ಲ ಒಟ್ಟುಗೂಡಿ ಮಾಡ್ತಿರೋದು, ಇದು ಯಾವುದೇ ಪಕ್ಷ ಅಥವಾ ಪಕ್ಷಾತೀತವಾಗಿ ಮಾಡಿಲ್ಲ. ಇದು ಬಂದ್ಬಿಟ್ಟು ಸಾರ್ವಜನಿಕ ಉದ್ದೇಶವಾಗಿ ಸರ್ವಜನ ಸುಖಿನೋ ಭವ ಅಂತ ಹೇಳಿ ಮಾಡುವಂಥ ಕಾರ್ಯಕ್ರಮ. ಇಲ್ಲಿ NRR ಬ್ರಿಗೇಡ್ ಅಂದರೆ ಶಿಕ್ಷಣ ಮತ್ತು ಸೇವೆ, ಆರೋಗ್ಯ ಸೇವೆ ಎರಡೇ ಇದರ ಅಜೆಂಡಾ ಆಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ಸಹಕಾರ ನೀಡೋದು, ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಸಹಕಾರ ನೀಡುವ ಮೂಲ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಆನೇಕಲ್ ಟೌನಲ್ಲಿರೋ ಎಲ್ಲ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಒಗ್ಗೂಡಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ, ಲೋಕ ಕಲ್ಯಾಣೋತ್ತಕವಾಗಿ ಶನಿವಾರ ಸಂಜೆ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಲಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಸಮಸ್ತ ಆನೇಕಲ್ ತಾಲೂಕಿನ ಜನತೆಗೆ ನಮಸ್ಕಾರಗಳು. ಶ್ರೀನಿವಾಸ ಕಲ್ಯಾಣೋತ್ಸವ ಸರ್ವೇ ಜನ ಸುಖಿನೋ ಭವಂತು ಎಂದು ತಾಲೂಕಿನ ಜನತೆಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು NRR ಯುವ ಬ್ರಿಗೇಡ್ನ ಕಾರ್ಯಕ್ರಮವನ್ನು ದಿನಾಂಕ 12ರಂದು ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಭಗವಂತ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆನೇಕಲ್ ತಾಲೂಕು, ಆನೇಕಲ್ ನಗರ ಎಲ್ಲ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ. ತಾರೀಕು 12/7/2025 ಶನಿವಾರ ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಮದುವೆ ಇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಮತ್ತು ಕುಟುಂಬ ಸಮೇತ ಬಂದು ಆಗಮಿಸಿ ದೇವರ ಕೃಪೆಗೆ ಪ್ರಾರ್ಥನೆಯಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆ NRR ಬ್ರಿಗೇಡ್ ಇವರ ಸಂಸ್ಥೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೈತೆ. ಇದಕ್ಕೆ ಮುಖ್ಯಸ್ಥರಾದಂಥ ಆನೇಕಲ್ ಪುರಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಜಿ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರು ತಂಡದ ವತಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಎಲ್ಲ ಭಕ್ತಾದಿಗಳು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ರಕ್ತದಾನ ಶಿಬಿರ ಇರುತ್ತದೆ, ಅಂಗಾಂಗ ಒಂದು ಶಿಬಿರ ಇರುತ್ತದೆ. ಬಂದು ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು
ಈ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಮತ್ತು ಭಗವಂತನ ಕಾರ್ಯಕ್ರಮಕ್ಕೆ ಪ್ರಾರ್ಥರಾಗಬೇಕು. ತಮ್ಮ ಕುಟುಂಬಗಳಿಗೆ ಮತ್ತು ಊರಿನ ನಾಗರಿಕರಿಗೆ, ಜನತೆಗೆ ಭಗವಂತನ ಆಶೀರ್ವಾದ ಸದಾ ಇರಲಿ, ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳುತ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಹಳ ಕಷ್ಟಪಟ್ಟು ಈ ಸುಮಾರು ಒಂದು 5-6 ದಿನದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ NRR ರಮೇಶ್ ಬ್ರಿಗೇಡ್ ಅವರ ಒಂದು ತಂಡಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ, ಇದರಲ್ಲಿ ರಾಜಕೀಯ ಇಲ್ಲ, ಪಕ್ಷ ಭೇದ ಮತ ಜಾತಿ ಏನೂ ಇಲ್ಲ, ಎಲ್ಲ ನಾಗರಿಕರ ಒಂದು ಕಾರ್ಯಕ್ರಮ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.